ನಮೋ ಬುದ್ಧಾಯ. ಪ್ರಿಯ ಬಂಧುಗಳೇ, ಏನ್ಷಿಯಂಟ್ ಇಂಡಿಯಾ built an impressive culture and civilization, but a proper record was not maintained. It has been maintained since the arrival of the Persian scholars and the British. The arrival of the British, there we come across many source informations have been excavated and innovated. ಪ್ರಾಚೀನ ಭಾರತ ಅಂದ ತಕ್ಷಣ ಅದೊಂದು ಭವ್ಯವಾದಂಥ ಸಂಸ್ಕೃತಿ ಮತ್ತು ನಾಗರಿಕತೆಯ ಬೀಡು ಆಗಿತ್ತು. ಎಲ್ಲಿಂದ ಯಾವಾಗ? ಅದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧರು ಜ್ಞಾನೋದಯ ಆಗಿ ಧಮ್ಮವನ್ನು ಬೋಧನೆ ಮಾಡಿದ ಮೇಲೆ ಬುದ್ಧರು ಏನು 84,000 ಗಾಥೆಗಳನ್ನು ಸುತ್ತ ಪೀಠಕದಲ್ಲಿ 84,000 ಗಾಥೆಗಳು, ಹಾಗೆ ವಿನಯ ಪೀಠಕ, ಅಭಿಧಮ್ಮ ಪೀಠಕ, ಈ ತ್ರಿಪೀಠಕಗಳು ಇವೆ ಎವಿಡೆನ್ಸಸ್ ಟು ಪ್ರೂವ್ ದಟ್ ದ ಗ್ರೇಟ್ನೆಸ್ ಆಫ್ ಇಂಡಿಯಾ. ಭಾರತ ಅಂತಂದರೆ ಅದರ ಒಂದು ವೈಶಿಷ್ಟ್ಯ, ಅದರ ಒಂದು ಭವ್ಯ ಪರಂಪರೆ, ಗ್ರೇಟೆಸ್ಟ್ ಹೆರಿಟೇಜ್ ಅಂತ ಜಗತ್ತೇನಾರು ಇಂಡಿಯಾವನ್ನು ನೋಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಡ್ಯೂ ಟು ಗೌತಮ್ ಡಿ ಬುದ್ಧ. ಬುದ್ಧರ ಒಂದು ಬೋಧನೆ ಸಾರ ಆಗಿದೆ. ಈ ಪರಂಪರೆಯನ್ನು ಯಾವಾಗಲೂ ತಿಳ್ಕೊಳ್ಳಿ. ಯಾವ ಇತಿಹಾಸ ಯಾವ ರೀತಿ ಮುಂದುವರಿತದೆ ಅಂತ ಹೇಳಿದ್ರೆ, ಫಸ್ಟು ಧಾರ್ಮಿಕ ಚಳುವಳಿ ಆಗುತ್ತೆ, ರಿಲಿಜಿಯಸ್ ರೆವಲ್ಯೂಷನ್ ಆಗುತ್ತೆ. ಧಾರ್ಮಿಕ ಚಳುವಳಿ ಅದು ಬುದ್ಧಿಸಮ, ಕ್ರಿಸ್ತಪೂರ್ವ. ಅದರ ಮುಂದುವರೆದ ಭಾಗವೇ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಇದೆಯಲ್ಲ, ಇದು ಅಶೋಕನ ಆಳ್ವಿಕೆ ಅವಧಿನಲ್ಲಿ ಇದೊಂದು ಭಾರತದ ಐತಿಹಾಸಿಕ ಪರಂಪರೆ ವಿಚ್ ರೀಚ್ಡ್ ದ ಜೆನಿತ್ ಆಫ್ ಇಟ್ಸ್ ಗ್ಲೋರಿ. ವೈಭವದ ಶಿಖರವನ್ನು, ತುದಿಯನ್ನು ಮುಟ್ಟಿತ್ತು. ಅದು ಏನಂತಂದರೆ, ಅಶೋಕ ಕ್ರಿಸ್ತಪೂರ್ವ 273ರಲ್ಲಿ ಮೌರ್ಯ ಸಾಮ್ರಾಜ್ಯದ ಸಿಂಹಾಸನ ಇರುತ್ತಾರೆ. ಮಗಧದಲ್ಲಿ ಮೌರ್ಯ ಸಿಂಹಾಸನದ ಅಧಿಕಾರಕ್ಕೆ ಬರ್ತದೆ. ಈ ಮಗಧ ಚಕ್ರಾಧಿಪತ್ಯವನ್ನು ಬುದ್ಧರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದನು ಬಿಂಬಿಸಾರ. ಬಿಂಬಿಸಾರನ ನಂತರ ಅಜಾತಶತ್ರು, ಅಜಾತಶತ್ರುವಿನ ಉದಯಭದ್ರ, ಹೀಗೆ ಅವರ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಪರಂಪರೆಯಲ್ಲಿ ಮಗಧದಲ್ಲಿ ಚಂದ್ರಗುಪ್ತ ಮೌರ್ಯ ವಾಸ್ ಸಕ್ಸೀಡೆಡ್ ಬೈ ಬಿಂದುಸಾರ, ಬಿಂದುಸಾರ ವಾಸ್ ಸಕ್ಸೀಡೆಡ್ ಬೈ ಅಶೋಕ ದ ಗ್ರೇಟ್. ಇದ್ರ ವಿಶೇಷ ಏನಂತಂದರೆ, ಸಾಮಾನ್ಯವಾಗಿ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ವೈಭವ ಅಂತ ರಾಜ ಮಹಾರಾಜಗಳ ಆಳ್ವಿಕೆ, ಆಮೇಲೆ ಮ್ಯಾಜಿಕ್ ಸ್ಪೆಲ್ಸ್, ಇದು ಈ ಮ್ಯಾಜಿಕ್ ಸ್ಪೆಲ್ಸು ಮತ್ತು ಈ ಆವಾಡಗಳು, ಇವನ್ನೇ ಅಂದರೆ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಿದ್ರೆ ಇಟ್ ವಾಸ್ ಎನ್ ಹಿಸ್ಟ್ರಿ ವಿಚ್ ವಾಸ್ ರಿಟನ್ ಇನ್ ಆರ್ಡರ್ ಟು ಅಮ್ಯೂಸ್ ದ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ. ಅದನ್ನು ಅಂಬೇಡ್ಕರ್ ಹೇಳಿದೆ ಅಂತ ಹೇಳಿದ್ರಿ. ಅಲ್ಲಿ ಅಂಬೇಡ್ಕರ್ ರೈಟಿಂಗ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಖುಷಿಪಡಿಸೋಕ್ಕೆ ಕಥೆಗಳದಷ್ಟೇ, ಅದು ಹಿಸ್ಟ್ರಿ ಆಗಿದೆ. ಆದರೆ ನಮಗೆ ಲಿಟ್ರರಿ ಎವಿಡೆನ್ಸಸ್, ಆರ್ಕಿಯಾಲಜಿಕಲ್ ಎವಿಡೆನ್ಸ್, ಪ್ರಾಕ್ತನ ಶಾಸ್ತ್ರದ ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು, ಹಾಗೆಯೇ ಫಾರಿನ್ ಅಕೌಂಟ್ಸ್, ವಿದೇಶಿಯರ ಬರವಣಿಗೆ, ಅವರು ಬಂದು ಭೇಟಿ ಕೊಟ್ಟದ್ದು, ಅವರ ದಾಖಲೆಗಳು, ಇವೆಲ್ಲವೂ ಕೂಡ ನಮಗೆ ಇತಿಹಾಸವನ್ನು ನೋಡಿದಾಗ ಬಹಳ ಪ್ರಮುಖವಾಗಿ ಅಶೋಕನ ಶಿಲಾಶಾಸನಗಳು, ಇವು ಭಾರತದ ಐತಿಹಾಸಿಕ ಪರಂಪರೆಯ ನೇರು ಕೊಡುಗೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಶೋಕ ಕ್ರಿಸ್ತಪೂರ್ವ 273ರಲ್ಲಿ ಮಗಧ ರಾಜ್ಯದ ಸಿಂಹಾಸನಕ್ಕೆ ಅಧಿಕಾರಕ್ಕೆ ಬರ್ತಾನೆ. ತಾನು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲೇ ಟೆಕ್ಸಸ್ ಇಲ್ಲ, ಅಲ್ಲಿ ಆತ ಈ ವಾಸ್ತಿ ವೈಸ್ರಾಯ್ ಆಗಿರ್ತಾನೆ. ಆಮೇಲೆ ಈ ಕೇಮ್ ಟು ಪವರ್ 273 ಅಧಿಕಾರಕ್ಕೆ ಮೇಲೆ ಮಗಧ ಚಕ್ರಾಧಿಪತ್ಯಕ್ಕೆ ತುಂಬ ಸವಾಲಾಗಿದ್ದಂಥದ್ದು ಕಳಿಂಗ. ಅಂದರೆ ಇವತ್ತಿನ ಒರಿಸ್ಸಾ, ಆವತ್ತು ಕಳಿಂಗ. ಅಶೋಕ ವೆನ್ ಈ ಕೇಮ್ ಟು ಪವರ್, ಅವನು ಕಳಿಂಗಕ್ಕೆ ಒಂದು ಸವಾಲಾಗಿತ್ತಲ್ಲ, ಅದ್ರ ಮೇಲೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಏನೇ ಆಗಿರಲಿ, ರಾಜ ಅಂತಂದರೆ ಅವನಿಗೆ ಶಸ್ತ್ರಾಸ್ತ್ರ ಇರ್ತದೆ, ಚಿತ್ರರಂಗ ಬಲ ಇರ್ತದೆ, ಅಂದರೆ ಕಾಲಾಳಗಳು, ಬಿಲ್ಲು ವಿದ್ಯೆಗಳು, ಅಶ್ವಬಲ, ಗಜಬಲ, ಚಿತ್ರರಂಗ ಬಲ ಎಲ್ಲ ಇರ್ತದೆ. ಇದನ್ನೆಲ್ಲ ಬಳಸ್ಕೊಂಡವನು ಯುದ್ಧಕ್ಕೆ ಸನ್ನದ್ಧಾಗ್ತಾನೆ. ಆದರೆ ಅವನ್ನ ಚಂಡಾಶೋಕ ಮತ್ತು ಕಾಳಾಶೋಕ ಅಂತ ಕರೀತಾರೆ. ಅಷ್ಟೊಂದು ಒಂದು ಕ್ರೌರ್ಯ ಅಧಿಕಾರಕ್ಕೆ ಬಂದಾಗ
ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾದ್ರೆ ಅವನ ತಂದೆ ಕಾಲದಿಂದ ಕೂಡ ಕಳಿಂಗವನ್ನು ವಶಪಡಿಸ್ಕೊಳ್ಳೋಕ್ಕಾಗಲಿ. ಆದ್ದರಿಂದ ಅಶೋಕ ಅಧಿಕಾರಕ್ಕೆ ಬಂದಾಗ ಕ್ರಿಸ್ತಪೂರ್ವ 261 261 BC ಅಕಾರ್ಡಿಂಗ್ ಟು ರಾಕ್ ಎಡಿಕ್ಟ್ 13th 13ನೇ ಶಿಲಾಶಾಸನ ಹೇಳ್ತಾನೆ ಅಶೋಕ ಕಾಂಕರ್ ಕಳಿಂಗ. 13ನೇ ಶಿಲಾಶಾಸನ ಹೇಳ್ತದೆ ಅಶೋಕ ಕಾಂಕರ್ ಕಳಿಂಗ ವಾಸ್ ಕಾಂಕರ್. About 1,50,000 persons were captured, about 1,00,000 persons were slain, and a number of persons were wounded. ಇದು ಅಲ್ಲಿ ಹೇಳ್ತಕ್ಕಂಥ ಕಳಿಂಗ ಯುದ್ಧ ಅಷ್ಟು ಸುಲಭವಾದ ಕಳಿಂಗ ಕದನ ಬ್ಯಾಟಲ್ ಆಫ್ ಕಳಿಂಗ. ಸುಮಾರು 1,50,000 ಜನ ಸೆರೆಹಿಡಿಯಲ್ಪಟ್ಟರು. ಸುಮಾರು 1,00,000 ಜನ ಕೊಲ್ಲಲ್ಪಟ್ಟಿದ್ದಾರೆ. ಅನೇಕ ಸೈನಿಕರು ರಣರಂಗದಲ್ಲಿ ಗಾಯಗಳಾಗಿ ರಕ್ತದ ಕೋಡಿಯಲ್ಲಿ ಬಿದ್ದಿದ್ದಾರೆ. ಈ ಭಯಾನಕ ಕ್ರೌರ್ಯದ ಸ್ಥಿತಿ ಕಳಿಂಗಾಲಿ ಇದ್ದಾರೆ. ಇಲ್ಲಿ ಅಶೋಕನಿಗೆ ಅಂತಃಕರಣ ಬದಲಾವಣೆ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ. ಮನುಷ್ಯನಿಗೆ ಕ್ರೌರ್ಯ ಮುಖ್ಯವಲ್ಲ. ಯಾರು ಗೆಲ್ತೀರಿ, ಯಾರು ಸೋಲಿಸ್ತೀರಿ, ಮಾನವೀಯತೆ ಇಲ್ಲಿರೋಂಥ ಬದುಕೆ ನನ್ನಂತೆ ಪರರು ಅಂತ ಪರರು ನಾನು ಪರರು ಅಂತ ತಿಳ್ಕೊಳ್ಳೋಕ್ಕಾಗದೇ ಇದ್ದಂಥ ಸ್ಥಿತಿ ಕಳಿಂಗದ ಮೇಲೆ ಯುದ್ಧ ಮಾಡಿದ ಅಶೋಕ ಯುದ್ಧದಲ್ಲಿ ಗೆದ್ದಿದ್ದಾನೆ. ಆದರೆ ಯುದ್ಧದಲ್ಲಿ ಗೆದ್ದ ಮೇಲೆ ಅದು ಅದೇ ಸಂಜೆ ನಾವು ಸಾಯಂಕಾಲ ಹಾಗೆ ಯುದ್ಧ ಮುಗಿತು, ಸಕ್ಸಸ್ ಆಯಿತು. ನೆಕ್ಸ್ಟು ನೋಡ್ತಾನೆ ಕಳಿಂಗಾದ ಕದನ ಭೂಮಿಯನ್ನು ನೋಡಿದಾಗ ಅಲ್ಲಿ ರಕ್ತದ ಕೋಡಿನಲ್ಲಿ ಸೈನಿಕರು ಬಿಟ್ಟಿದ್ರು. ಹೀಗೆ ಮಾರನೇ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾನೆ ಅಂತ ನೋಡಿದಾಗ ಅಲ್ಲಿ ಒಬ್ಬ ನಿಗ್ರೋಧ ಅಂತಕ್ಕಂಥ ಒಬ್ಬ ಬಾಲಕ, ಮತ್ತು ಬಾಲಕ ಅಂದರೆ ಮ್ಯಾನ್ ವೇರ್ ಸಫರ್ ಬೌದ್ಧ ಸಾಮಣೀಯರಾಗಿತ್ತಂತೆ ಯಂಗ್ ಮ್ಯಾನ್ ಕಾವ್ಯ ಹಾಕೊಂಡು ಭಾಳ ಗಂಭೀರವಾಗಿ ಶಾಂತ ಚಿತ್ತಿಂದ ಆ ಕಡೆ ಪಾಸ್ ಆಯ್ತಾನೆ. ಅಲ್ಲಿ ಅಶೋಕ ನೋಡ್ತಾನೆ, ಅಲ್ಲ ನಾನು ಈ ದೇಶದ ಚಕ್ರವರ್ತಿ, ನನಗೆ ಇಷ್ಟು ನೋವು ದುಃಖ ಸಂಕಟ ಸಮಸ್ಯೆಗಳು ಇಷ್ಟು ಇದೆ, ಯಾರು ಈ ಹುಡುಗ ಯಂಗ್ ಮ್ಯಾನ್ ಕಾವ್ಯ ಹಾಕೊಂಡು ಇಷ್ಟು ಗಂಭೀರವಾಗಿ ಶಾಂತ ಚಿತ್ತೆಯಿಂದ ಇಷ್ಟು ಸುಖವಾಗಿ ಸಮಾಧಾನ ಹೋಗ್ತಾ ಇದ್ದಾರೆ, ನೀನು ಯಾರಪ್ಪ, ನೀನು ಯಾರು, ಇಷ್ಟು ಸುಖವಾಗಿದೆ ನೀನು ಯಾರು? ನಾನು ನಿಗ್ರೋಧ ಅಂತ. ನೀನು ಯಾರು? ನೀವ್ಯಾರು ಅಂತ ನನಗೆ ಗೊತ್ತು. ನೀವು ನಮ್ಮ ಅಪ್ಪನ ಕೊಂದಿದ್ದೀರಿ, ನಿಮ್ಮ ಅಣ್ಣನ ಮಗನಂತ. ನಮ್ಮ ಅಪ್ಪನ ನೀವು ಕೊಂದಿದ್ದೀರಿ, ಅದಕ್ಕೆ ನನ್ನ ಮನಸ್ಸು ನೋವಾಗಿದ್ದೀನಿ. ನಾನು ಬೌದ್ಧ ಗುರುವಿಂದ ದೀಕ್ಷೆ ತಗೊಂಡು ನಾನು ಬೌದ್ಧ ಸನ್ಯಾಸಿ ಆಗಿದ್ದೀನಿ. ಯಾಕೆಂದರೆ ಬಿಫೋರ್ ಈ ಕೇಮ್ ಟು ಪವರ್ ಈ ಕಿಲ್ಡ್ ಇಸ್ ಓನ್ ಬ್ರದರ್ಸ್, ತನ್ನ ಸಹೋದರನೇ ಕೊಂದಿದ್ದಾನೆ ಅಂತ ಕ್ರೂರಿ. ದೇರ್ ಫೋರ್ ಈ ವಾಸ್ ಕಾಲ್ಡ್ ಚಂಡಾಶೋಕ ಅಂಡ್ ಕಾಳಾಶೋಕ. ದೆನ್ ಈ ಕಳಿಂಗ ಯುದ್ಧವನ್ನು ನೋಡಿ ಆ ನಿಗ್ರೋಧನ ಸಮಣೀಯರ ನಿಗ್ರೋಧ ಬೌದ್ಧ ಭಿಕ್ಷುವನ್ನ ವಿಚಾರಧಾರೆಗಳನ್ನು ವಿಚಾರಿಸಿದಾಗ ನೀನು ಯಾರಪ್ಪ ಗುರು ಅಂತ ಕೇಳ್ತಾರೆ. ನನಗೆ ಗುರು ಮೊಗ್ಗಾಲಿ ಪುತ್ರ ತಿಸ್ಸ, ಅರಹಂತರು, ಅರಹಂತಾದ ಪರಿಪೂರ್ಣತೆಯನ್ನು ಪಡೆದಿರ್ತಕ್ಕಂಥವ್ರು, ಅವರು ನನ್ನ ಗುರು ಅಂತ ಹೇಳ್ತಾರೆ. ಆಗ ಪಾಠದ ಪುಸ್ತಕದಲ್ಲಿರ್ತಾರೆ, ಅವ್ರ ಹತ್ರ ಹೋಗಿ ಭೇಟಿ ಮಾಡಿಬಿಟ್ಟು ಧಮ್ಮವನ್ನು ಕೇಳ್ತೇನೆ. ಅಷ್ಟೇ ಧಮ್ಮವನ್ನು ಕೇಳಿ ರಾಯಚೌಧರಿ, ಪ್ರೊಫೆಸರ್ ಡಾಕ್ಟರ್ ರಾಯಚೌಧರಿ ಏನು ಹೇಳ್ತಾರೆ ಅಂತಂದರೆ, ಅಶೋಕ ವಾಸ್ ದ ಓನ್ಲಿ ಮಿಲಿಟರಿ ಮಾನರ್ ಹೂ ಅವಾಂಟೆಡ್ ವಾರ್ಫೇರ್ ಆಫ್ ವಿಕ್ಟರಿ. ಯುದ್ಧದಲ್ಲಿ ಗೆದ್ದು ಯುದ್ಧವನ್ನು ಮಾಡೋದಿಲ್ಲ ಅಂತ ಕಟ್ಟಿಕೊಂಡು ಬಿಸಾಕಂತ ಒಬ್ಬನೇ ಒಬ್ಬ ಚಕ್ರವರ್ತಿ ಅಂತ ಹೇಳಿದ್ರೆ ಅಶೋಕ. ಕಟ್ಟಿಕೊಂಡು ಬಿಸಾಕಿ ನಿಗ್ರೋಧ ಅಂತ ಸಮನೆಯ ಕಾಲಕ್ಕೆ ತಲೆಬಾಗಿ ನಮಸ್ಕಾರ ಮಾಡಿ ದೀರ್ಘದಂಡ ನಮಸ್ಕಾರ. ಯಾಕೆಂದರೆ ಇನ್ನು ನೆಕ್ಸ್ಟ್ ಈ ರೂಲ್ಡ್ ಫಾರ್ ಅಬೌಟ್ 40 years 40 ವರ್ಷಗಳ ಕಾಲ ರಾಜ್ಯದಲ್ಲಿ ರಾಜ್ಯಭಾರ ಮಾಡೋ ಅಶೋಕ ಯಾರ ಮೇಲೆ ಯುದ್ಧ ಮಾಡಿಲ್ಲ. ಅದು ಅಷ್ಟು ಗ್ಯಾರಂಟಿ, ಯುದ್ಧ ಮಾಡಬೇಕಾದ ಅವಶ್ಯಕತೆ. ಇದನ್ನು ವರ್ತಮಾನದಲ್ಲಿ ಯಾರೇ ಭಾರತ ಖಂಡವನ್ನು ಆಳ್ತಕ್ಕಂಥವ್ರು, ಇಂಡಿಯಾದ ರಾಜ ಮಹಾರಾಜರು, ಇಂಡಿಯಾದ ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿಗಾಗಿ ರಾಜ್ಯಭಾರ ಮಾಡುವಾಗ ಅಶೋಕನ ಆದರ್ಶವಾಗಿ ಇಟ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ನಾವು ಒಂದು ಬೋಧನೆಯನ್ನು ಜಗತ್ತಿಗೆ ಸಾರಬೇಕಾಗಿದೆ. ಯಾಕೆಂದರೆ ಭಾರತದ ಗ್ರೇಟ್ನೆಸ್ ಇರುತ್ತಲ್ಲಿ ಭಾರತ ಸನಾತನ ಧರ್ಮ ಅಂತ ಹೇಳ್ತೀವಿ. ವಾಟ್ ಈಸ್ ಸನಾತನ? ಸನಾತನ ಮೀನ್ಸ್ ಅನ್ಚೇಂಜಿಂಗ್, ಬದಲಾವಣೆ ಆಗದೇ ಇರೋದು ಸನಾತನ. ಇನ್ ಇಂಡಿಯನ್ ಹಿಸ್ಟ್ರಿ ವಿಟ್ನೆಸ್ಡ್ ಸೆವೆರಲ್ ಚೇಂಜಸ್. ಆದರೆ ಬುದ್ಧರು ಏನು ಹೇಳ್ತಾರೆ ಅಂತಂದರೆ, ನೆವರ್ ಇನ್ ದಿ ವರ್ಲ್ಡ್ ಹೇಟೆಡ್ ಸೀಸಸ್ ಬೈ ಹೇಟೆಡ್, ಹೇಟೆಡ್ ಸೀಸಸ್ ಬೈ ಲವ್. ಕರುಣ, ಮೈತ್ರಿ. ಜಗತ್ತಲ್ಲಿ ಯುದ್ಧದಿಂದ ಯುದ್ಧವನ್ನು ಗೆಲ್ಲಲು, ಯುದ್ಧವನ್ನು ಮಾಡೋದನ್ನು ನಾವು ಏನೂ ಗೆಲ್ಲಕ್ಕಾಗಲ್ಲ. ಯುದ್ಧ ಮಾಡೋದ್ರ ಬದಲು ಪ್ರೀತಿಯಿಂದ ನಾವು ಜಗತ್ತಿನ ಗೆಲ್ಬೋದು ಅಂತ.
ಕರುಣೆಯಿಂದ ಜಗತ್ತಿನಾಗಿರ್ಬೋದು, ಮೈತ್ರಿಯಿಂದ ಜಗತ್ತಿನಾಗಿರ್ಬೋದು. ಈ ಕಡೆ ಸೋತವರು ಸತ್ತು, ಗೆದ್ದವನಿಗೂ ಲಾಸು, ಎರಡು ಮಾನವ ಕೋಟಿಗೆ ನಾಸು, ಅಸ್ತಿತ್ವ ಜೀವಹಾನಿ ಆಗುತ್ತೆ. ಆ ಜೀವಪರ ಚಿಂತನೆಗಳನ್ನು ಅಶೋಕ ಏನು ಮಾಡ್ತಾನೆ ಅಂತ ಹೇಳಿದರೆ, ಅದನ್ನು ನಾವು ಈ ಜಗತ್ತಿನಲ್ಲಿ ಯುದ್ಧವನ್ನು ಕೊನೆಗಾಣಿಸಲು ಸಾಧ್ಯವಿಲ್ಲ. ಯುದ್ಧವನ್ನು ಶಾಂತಿಯಿಂದ ಕೊನೆಗಾಣಿಸ್ಬೋದು, ಪ್ರೀತಿಯಿಂದ ಕೊನೆಗಾಣಿಸ್ಬೋದು, ಮೈತ್ರಿಯಿಂದ ಕೊನೆಗಾಣಿಸ್ಬೋದು ಅಂತಕ್ಕಂಥದ್ದು ಸನಾತನ. ಸರಿಯಾಗಿ ರೆಫರ್ ಮಾಡಿ ಅಂಬೇಡ್ಕರ್ ಹೊರತಂದ್ರೆ ಈಗ ಸೋದರಿಗೆ ಗೊತ್ತಾಗುತ್ತೆ. ಇದು ಸುಮ್ಮನೆ ಯಾವುದೋ ಒಂದು ಮಾತಾಡ್ತಾ ಇಲ್ಲ. ಈಗ ದಿಸ್ ಇಸ್ ದ ಸನಾತನ. ಕರುಣೆ ಇಟ್ಕೊಳ್ಳಿ, ಪ್ರೀತಿ ಇಟ್ಕೊಳ್ಳಿ, ಕರುಣೆ ಹೃದಯವಂತರಾಗಿ, ನನ್ನಂತೆ ಬೇರೆಯವರು, ನನ್ನಂತೆ ಇತರ ಜೀವಿಗಳು ಅಂತ ಇದನ್ನೇ ಇಟ್ಕೊಂಡು ರಾಜ್ಯಭಾರ ಮಾಡತಕ್ಕಂಥ ಅಶೋಕ ಇದೆಲ್ಲ ಕಳಿಂಗ ಯುದ್ಧದ ನಂತರ